ಭಾಗ 5. ಆರ್ಯ ಜೊತೆ ಆರಾಧ್ಯ. ಇನ್ನೊಂದು ಮುಂಜಾವು ಆ ಮನೆಯಲ್ಲಿ ಆರಾಧ್ಯಳಿಗೆ. ಎಂದಿನಂತೆ ಇಂದು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮುಗಿಸಿ ಅಡಿಗೆ ಮನೆಗೆ ಬಂದಳು. ಪ್ರಿಯಾ ಪ್ರೋಟೀನ್ ಮಿಲ್ಕ್ ಶೇಕ್ ರೆಡಿ ಮಾಡುತ್ತಿದ್ದಳು. ಪ್ರಿಯಾ, ಯಾರಿಗಿದು? ಆರ್ಯ ಸರ್ಗೆ ಮೇಡಮ್. ಸರಿ ಕೊಡು, ನಾನೇ ತೆಗೆದುಕೊಂಡು ಹೋಗುತ್ತೇನೆ. ನಿನ್ನೆ ಆರ್ಯ ರೂಮ್ಗೆ ಬಂದಾಗ ಪಕ್ಕದಲ್ಲಿ ಇದ್ದ ಜಿಮ್ ರೂಮನ್ನು ನೋಡಿದ್ದಳು. ಟಾಪ್ ಫ್ಲೋರ್ನಲ್ಲಿದ್ದ ಜಿಮ್ ರೂಮ್ ಬಾಗಿಲ ಬಳಿ ಬಂದು ಹೊರಗೆ ನಿಂತಿದ್ದಳು. ಜಿಮ್ನಲ್ಲಿ ಭಾರವಾದ ಡಂಬಲ್ಸ್ ಎತ್ತಿ ಹಿಡಿದಿದ್ದ ಆ ಮಸ್ಕ್ಯುಲರ್ ಬಾಡಿನ ನೋಡ್ತಾ ಇದ್ದರೆ ಯಾವ ಹುಡುಗಿಯಾದರೂ ಒಂದು ಸಾರಿ ಅವನ ಬಾಡಿನ ಟಚ್ ಮಾಡಬೇಕು ಹಾಗಿತ್ತು ಆ ದೇಹ. ಜಿಮ್ ಮಾಡಿ ಅವನ ಬಾಡಿಯಿಂದ ಇಳಿತಾ ಇದ್ದ ನೀರು, ಅವನ ಕತ್ತಿಯಷ್ಟೇ ಚೂಪಾಗಿದ್ದ ಕಣ್ಣೋಟ, ಅವನ ಚಿಗುರು ಮೀಸೆ ದಿಟ್ಟೋ ಮಾಡೆಲ್ ಥರ ಕಾಣ್ತಾ ಇದ್ದ. ಆರ್ಯ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ನಲ್ ಇಲ್ಲದೆ ತನ್ನ ಪಾಡಿಗೆ ತಾನು ಜಿಮ್ ಮಾಡುತ್ತಿದ್ದ. ಬಾಗಿಲಿನಲ್ಲಿ ನಿಂತು ನೋಡುತ್ತಿದ್ದ ಆರಾಧ್ಯ, ಎಷ್ಟು ಮುದ್ದಾಗಿದ್ದಾನೆ ನನ್ನ ಗಂಡ, ಯಾರ ದೃಷ್ಟಿನೂ ತಾಗದೇ ಇರಲಿ ನನ್ನ ಗಂಡನಿಗೆ ಎಂದು ಅಲ್ಲೇ ದೃಷ್ಟಿ ತೆಗೆದು ಬಾಗಿಲು ತಳ್ಳಿ ಒಂದೊಂದೇ ಹೆಜ್ಜೆ ಇಡುತ್ತಾ ಒಳಗೆ ಬಂದಳು. ಬಾಗಿಲು ತೆಗೆದ ಸದ್ದಿಗೆ ಆರಾಧ್ಯ ಅಲ್ಲಿಗೆ ಬಂದಿರಬಹುದು ಎಂಬ ಕಲ್ಪನೆ ಕೂಡ ಇರದ ಆರ್ಯ, ಪ್ರಿಯಾ, ಯಾಕೆ ಇಷ್ಟು ಲೇಟ್ ಮಾಡಿದೆ ಎಂದು ಬೆವರ ಹನಿಗಳನ್ನು ಟವಲ್ನಲ್ಲಿ ಒರೆಸಿಕೊಳ್ಳುತ್ತಾ ತಲೆ ಎತ್ತಿ ನೋಡಲು ಆರಾಧ್ಯ ತಿಳಿ ನೀಲಿ ಬಣ್ಣದ ಚೂಡಿದಾರ ಹಾಕಿ ನಿಂತಿದ್ದಳು. ಈಗ ತಾನೇ ಪೂಜೆ ಮುಗಿಸಿ ಬಂದಿರುವಳಂತೆ ಹಣೆಗೆ ಇಟ್ಟಿದ್ದ ಬೊಟ್ಟು ಅವಳ ಅಂದವನ್ನು ಇನ್ನೂ ಹೆಚ್ಚು ಮಾಡುತ್ತಿದ್ದು. ಅವಳನ್ನು ನೋಡಿ ಆರ್ಯ ಕೋಪಗೊಂಡು, ನೀನ್ಯಾಕೆ ಬಂದೆ? ನಿನಗೆ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ ನನ್ನ ಕಣ್ಮುಂದೆ ಬರಬೇಡ ಅಂತ. ನಾನು ಹೇಳಿದ್ದು ಅರ್ಥ ಆಗ್ತಾ ಇಲ್ವಾ? ಹಲೋ ಮಿಸ್ಟರ್ ಗಂಡ, ಏನೋ ನನ್ನ ಗಂಡ ಜಿಮ್ನಲ್ಲಿ ಸುಸ್ತಾಗಿರ್ತಾರೆ ಅಂತ ಪ್ರೋಟೀನ್ ಶೇಕ್ ತಂದರೆ ಹೀಗೆ ಯಾಕೆ ಆಡ್ತೀರಾ? ನೋಡು, ಗಂಡ ಅಂತ ಮತ್ತೆ ಅಂದರೆ ಇದೇ ಡಂಬಲ್ ತೆಗೆದು ತಲೆ ಮೇಲೆ ಹಾಕಿ ಸಾಯಿಸಿಬಿಟ್ಟು ನಾನು ಜೈಲಿಗೆ ಹೋಗಬೇಕಾಗುತ್ತೆ ಅಷ್ಟೇ. ತನ್ನ ಕೊರಳಲ್ಲಿದ್ದ ತಾಲಿಯನ್ನು ತೆಗೆದು, ಇದನ್ನು ಕಟ್ಟಿದ್ದು ನೀವೇ ತಾನೆ, ಮತ್ತು ನೀವೇ ನನ್ನ ಗಂಡ, ಸಾಯಿಸ್ತೀರಾ ಸಾಯಿಸಿ, ನಾನು ಸತ್ತ ಮೇಲೆ ಕೂಡ ನಿಮ್ಮನ್ನು ಬಿಡಲ್ಲ, ದೆವ್ವ ಆಗಿ ಬಂದು ಜೈಲಲ್ಲೂ ಕೂಡ ನಿಮ್ಮ ಜೊತೆನೇ ಇರ್ತೀನಿ, ಬೆನ್ನಿಗೆ ಹತ್ತಿದ ಬೇತಾಳ ಥರ ಎಂದಳು ಆರಾಧ್ಯ. ಅವಳ ಮಾತಿಗೆ ಇನ್ನಷ್ಟು ಕೋಪಗೊಂಡು ಅವಳ ಕೈಯಲ್ಲಿದ್ದ ಪ್ರೋಟೀನ್ ಶೇಕ್ ತೆಗೆದುಕೊಂಡು ಹೊರಟ. ಆಫೀಸ್ಗೆ ಬಂದ ಆರ್ಯ ಜೀವ ಜೊತೆ ತಮ್ಮ ಕಂಪನಿಗೆ ಬರುವ ಟೆಂಡರ್ಗಳು ಯಾಕೆ ಸಿಗ್ತಾ ಇಲ್ಲ, ಏನಾಗ್ತಾ ಇದೆ? ಸಣ್ಣ ಸಣ್ಣ ಟೆಂಡರ್ ಓಕೆ, ಬಟ್ ನೆಕ್ಸ್ಟ್ ವೀಕಲ್ಲಿ ಇರೋ ಕನ್ಸ್ಟ್ರಕ್ಷನ್ ಟೆಂಡರ್ ನಮಗೆ ಸಿಗಲೇಬೇಕು. ಈ ಒಂದು ಪ್ರಾಜೆಕ್ಟ್ ಕೈ ತಪ್ಪಿದರೆ ನಮ್ಮ ಕಂಪನಿ ಟಾಪ್ 1 ಕಂಪನಿಯಿಂದ ಕೆಳಗೆ ಬರಬೇಕಾಗುತ್ತೆ. ಎಲ್ಲ ಕೆಲಸ ಇವಾಗಿನಿಂದಲೇ ಶುರುವಾಗಬೇಕು ಎಂದು ಜಗ್ಗುಗೆ ಹೇಳಿ ಮೀಟಿಂಗ್ ಫಿಕ್ಸ್ ಮಾಡಿಸಿದ್ದ. ಅದರಲ್ಲಿ ಅವರ ಅಣ್ಣ ಸಂಜಯ್, ದಿಗಂತ್ ಕೂಡ ಇದ್ದರು. ಆರ್ಯ ಹೇಳಿದ ಹಾಗೆ ಕೆಲಸಗಳು ಮಾಡಬೇಕು ಎನ್ನುವ ಆರ್ಡರ್ ಆಗಿತ್ತು. ಎಲ್ಲ ಕೆಲಸಗಳನ್ನು ಡಿವೈಡ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಡೈರೆಕ್ಟಾಗಿ ನನಗೆ ಬರಬೇಕು ಎಂದು ಹೇಳಿದ್ದ. ಸಂಜಯ್, ದಿಗಂತ್ ಇಬ್ಬರು ಮೀಟಿಂಗಿಂದ ಹೊರಬಂದು, ಏನೋ ಇವನು, ಇಷ್ಟು ದಿವಸ ನಾವೇ ತಾನೇ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದು, ಇವಾಗೇನು ಸಡನ್ನಾಗಿ ಎಲ್ಲ ಇವನಿಗೆ ಇನ್ಫಾರ್ಮ್ ಮಾಡಬೇಕಂತೆ, ಹೀಗಾದರೆ ನಮ್ಮ ಕತೆ ಹೇಗೆ? ಸಂಜಯ್ ಹೇಳಿದರು. ಸರಿ, ಇದೆಲ್ಲನೂ ಅಕ್ಕಂಗೆ ಹೇಳೋಣ, ಮುಂದೆ ಏನು ಮಾಡಬೇಕು ಅಂತ ಅಕ್ಕನೇ ಡಿಸೈಡ್ ಮಾಡ್ತಾರೆ, ದಿಗಂತ್ ನುಡಿದ. ಮನೆಗೆ ಬಂದಾಗ ತಡವಾಗಿತ್ತು. ಆರಾಧ್ಯ ಇಂದು ಕೂಡ ಕಾಯುತ್ತಾ ಕುಳಿತಿದ್ದಳು. ಆರ್ಯ ಬಂದದ್ದನ್ನು ನೋಡಿ, ಹಲೋ ಮಿಸ್ಟರ್ ಗಂಡ, ಬನ್ನಿ ಊಟ ಮಾಡಿ ಎಂದಳು. ಇವಳ ಜೊತೆ ಜಗಳ ಮಾಡೋದಕ್ಕೆ ನನಗೆ ಟೈಮ್ ಇಲ್ಲ ಎಂದು ಅವಳ ಮಾತನ್ನು ಕೇಳಿಸದಂತೆ ತನ್ನ ರೂಮ್ಗೆ ಬಂದ. ರೂಮ್ಗೆ ಬಂದು ಫ್ರೆಶ್ ಆಗಿ ಮತ್ತೆ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಡೋರ್ ಲಾಕ್ ಮಾಡಿದ ಶಬ್ದವಾಗಿ ತಲೆ ಎತ್ತಿ ನೋಡಿದ. ಒಂದು ಗ್ಲಾಸ್ ಹಾಲು ಹಿಡಿದು ತೇಜಸ್ವಿನಿ ನಿಂತಿದ್ದಳು. ಅಕ್ಕ, ನೀವಾ? ಏನಕ್ಕ ಇದು ಲಾಕ್ ಮಾಡಿಕೊಂಡು? ಬನ್ನಿ ಒಳಗೆ. ಯಾಕಕ್ಕ, ಇನ್ನು ನಿದ್ದೆ ಬಂದಿಲ್ವಾ? ಬೇಗ ಮಲಗಿ, ನಿಮ್ಮ ಆರೋಗ್ಯ ಏನಾಗಬೇಕು? ಕೈಯಲ್ಲಿದ್ದ ಹಾಲಿನ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಟು, ಆರ್ಯ, ನನ್ನ ಆರೋಗ್ಯ ಬಿಡು, ನೀನು ದಿನ ಹೀಗೆ ತಡವಾಗಿ ಬಂದರೆ ನಿನ್ನ ಆರೋಗ್ಯದ ಕತೆ ಏನು? ನನಗಾಗಿ ಇರುವವನು ನೀನೊಬ್ಬನೇ. ನಿನಗೆ ಏನಾದರೂ ಆದರೆ ನನಗೆ ಇನ್ಯಾರಿದ್ದಾರೆ ಕಂದ? ಆರೋಗ್ಯದ ಕಡೆ ಗಮನ ಕೊಡು. ನಿನಗೆ ಏನಾದರೂ ಆದರೆ ನಾನಂತೂ ಜೀವಂತವಾಗಿ ಇರುವುದಿಲ್ಲ. ನಾನು ಎಷ್ಟು ಹೇಳಿದರೂ ನೀನು ನನ್ನ ಮಾತು ಕೇಳುತ್ತಿಲ್ಲ. ಅಕ್ಕ, ಹಾಗೆಲ್ಲ ಮಾತಾಡಬೇಡ ಪ್ಲೀಸ್. ನನಗೆ ನಿನ್ನ ಬಿಟ್ಟು ಬೇರೆ ಯಾರಿದ್ದಾರೆ? ನಿನಗೆ ಗೊತ್ತು ನಾನು ಯಾಕೆ ಇಷ್ಟು ತಡವಾಗಿ ಬರುತ್ತೇನೆ ಅಂತ. ಆರ್ಯ,
ಅದು ಮುಗಿದು ಹೋಗಿರೋ ಕತೆ. ಈಗ ನಿನಗೆ ಮದುವೆಯಾಗಿದೆ, ನಿನಗೂ ಕೂಡ ಹೆಂಡತಿ ಇದ್ದಾಳೆ. ಅಕ್ಕ ಪ್ಲೀಸ್, ಹೆಂಡತಿ ಅಂತ ಹೇಳಬೇಡಿ, ಅವಳು ಈ ಮನೆಗಷ್ಟೇ ಸೊಸೆ. ನೀವು ಹೇಳಿದ ಒಂದೇ ಕಾರಣಕ್ಕೆ ಅವಳಿಗೆ ತಾಳಿ ಕಟ್ಟಿದ್ದೀನಿ ಅಷ್ಟೆ. ನೀವು ಒತ್ತಾಯ ಮಾಡದಿದ್ದರೆ ಈ ಮದುವೆನೇ ಆಗ್ತಾ ಇರಲಿಲ್ಲ ನಾನು. ಅಕ್ಕ, ನಾನು ನಿನ್ನ ತೊಡೆ ಮೇಲೆ ಸ್ವಲ್ಪ ಹೊತ್ತು ಮಲಗ್ಲಾ? ಅಯ್ಯೋ ಕಂದ, ಕೇಳ್ತೀಯಲ್ಲ, ಬಾ ಎಂದು ತೊಡೆ ಮೇಲೆ ಮಲಗಿಸಿಕೊಂಡರು. ಅಕ್ಕ, ಮುಂದಿನ ವಾರ ನಮಗೆ ಒಂದು ಮುಖ್ಯವಾದ ಟೆಂಡರ್ ಇದೆ. ಅದೇನಾದರೂ ನಮ್ಮ ಕಂಪನಿಗೆ ಆದರೆ ನಾವು ಇನ್ನು ಮೇಲ್ಮಟ್ಟಕ್ಕೆ ಹೋಗುತ್ತೇವೆ. ಅದು ನಮ್ಮ ಕೈ ತಪ್ಪಿದರೆ ನಾವು ಟಾಪ್ 1 ಸ್ಥಾನವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಅದಕ್ಕಾಗಿ ನಿನ್ನ ಆಶೀರ್ವಾದ ಬೇಕು ಅಕ್ಕ. ಆರ್ಯ, ನನ್ನ ಆಶೀರ್ವಾದ ನಿನ್ನ ಜೊತೆ ಯಾವಾಗಲೂ ಇರುತ್ತೆ. ಈ ಟೆಂಡರ್ ನಿನಗೆ ಸಿಗುತ್ತೆ ನೋಡು ಆರ್ಯ. ಅಷ್ಟಾದರೆ ಸಾಕಕ್ಕ. 5 ನಿಮಿಷವಾದ ನಂತರ ಆರ್ಯ, ನನಗೆ ಸ್ವಲ್ಪ ಮಂಡಿ ನೋವಿದೆ, ತಪ್ಪು ತಿಳ್ಕೋಬೇಡ. ಸಾರಿ ಅಕ್ಕ, ನಿಮ್ಮ ನೋವು ತಿಳಿದೆ ನಿಮ್ಮ ತೊಡೆ ಮೇಲೆ ಮಲಗಿಬಿಟ್ಟೆ. ನನಗೂ ನಿನ್ನ ತೊಡೆ ಮೇಲೆ ಮಲಗಿಸಿಕೊಂಡು ರಾತ್ರಿಯೆಲ್ಲ ಕೂರಬೇಕು ಎಂಬ ಆಸೆ. ಆದರೆ ಏನು ಮಾಡೋದು, ಈ ಮಂಡಿ ನೋವು ಎಂದು ಅಲ್ಲಿಂದ ಹೊರಟರು. ಅಮ್ಮ ಇದ್ದಾಗ ರಾತ್ರಿಯೆಲ್ಲ ತೊಡೆ ಮೇಲೆ ಮಲಗಿಸಿಕೊಂಡು ಕೂರುತ್ತಿದ್ದರು. ಆಗ ಅವರಿಗೆ ವಯಸ್ಸಾಗಿರಲಿಲ್ಲ, ಅಕ್ಕಗೆ ವಯಸ್ಸಾಗಿದೆ. ಅಜ್ಜಿ ಕೂಡ ಕೆಲವೊಮ್ಮೆ ರಾತ್ರಿ ಪೂರ ತೊಡೆ ಮೇಲೆ ಮಲಗಿಸಿಕೊಂಡು ಕೂರುತ್ತಿದ್ದರು ಎಂದು ನೆನಪು ಮಾಡಿಕೊಳ್ಳುತ್ತಾ ಹಾಗೆ ನಿದ್ರೆಗೆ ಜಾರಿದ. ಬೆಳಿಗ್ಗೆ ಬೇಗನೆ ಬಂದ ಜಗ್ಗು ಆರಾಧ್ಯಗೆ ಟೆಂಡರ್ ಇರುವ ವಿಷಯ ತಿಳಿಸಿದ್ದ. ಹಾಗಾಗಿ ಆರಾಧ್ಯ ಏನು ಆರ್ಯ ವಿಷಯಕ್ಕೆ ಹೋಗಿರಲಿಲ್ಲ. ರಾತ್ರಿ ಊಟಕ್ಕೆ ಕಾಯುತ್ತಲೂ ಇರಲಿಲ್ಲ. ಆದರೆ ಆರ್ಯ ಕೆಲಸ ಮಾಡುತ್ತಾ ರಾತ್ರಿ ಪೂರ ಕೆಲಸ ಮಾಡುತ್ತಿದ್ದಾಗ ಪ್ರಿಯಾಳ ಕೈಯಲ್ಲಿ ಕಾಫಿ ಕೊಟ್ಟು ಕಳುಹಿಸಿದ್ದಳು. ಆಫೀಸ್ ರೂಮಲ್ಲಿ ಕೆಲಸ ಮಾಡುತ್ತಿದ್ದ ಆರ್ಯ ಮುಂದೆ ಕಾಫಿ ಹಿಡಿದು ಬಂದ ಪ್ರಿಯಾಳನ್ನು ಕಣ್ಣಲ್ಲೇ ಏನೆಂದು ಕೇಳಿದ. ಸರ್, ಅದು ರಾತ್ರಿ ಪೂರ ಕೆಲಸ ಮಾಡುತ್ತಿದ್ರಲ್ಲ, ಅದಕ್ಕೆ ಕಾಫಿ ತಂದಿದ್ದೇನೆ ಎಂದಳು. ನಾನು ಕಾಫಿ ಕೇಳಿಲ್ವಲ್ಲ, ನೀನ್ಯಾಕೆ ತಂದೆ? ನನಗೆ ಬೇಡ, ಹೋಗು ಎಂದು ಗದರಿದ. ಸರಿ ಎಂದು ಹಿಂದಕ್ಕೆ ಬರುತ್ತಿದ್ದವಳನ್ನು ನಿಲ್ಲು, ಆ ಕಾಫಿ ಇಟ್ಟು ಹೋಗು ಎಂದಾಗ ಅಲ್ಲೇ ಟೇಬಲ್ ಮೇಲೆ ಕಾಫಿ ಇಟ್ಟು ಹೊರಟಳು. ಕಾಫಿ ಕುಡಿದು ಮತ್ತೆ ಕೆಲಸ ಶುರು ಮಾಡಿದ. ಪ್ರತಿದಿನ ಕಾಫಿ ತಂದು ಕೊಡುತ್ತಿದ್ದ ಪ್ರಿಯಾ ಇಂದು ಕಾಫಿ ತಂದಿರಲಿಲ್ಲ. ಆರ್ಯನೇ ಪ್ರಿಯಾಳನ್ನು ಕರೆದು ಕಾಫಿ ತರಲು ಹೇಳಿದ್ದನು. ಕಾಫಿ ತಂದ ಪ್ರಿಯಾಳಿಗೆ ಕಾಫಿ ತುಂಬ ಚೆನ್ನಾಗಿದೆ ಪ್ರಿಯಾ, ನೀನು ಮೊದಲು ಮಾಡುವುದಕ್ಕಿಂತ ಈ ಕಾಫಿ ಅದ್ಭುತವಾಗಿದೆ ಎಂದೇಳಿದ. ಸರ್, ಈ ಕಾಫಿ ನಾನು ಮಾಡ್ತಾ ಇರೋದಲ್ಲ, ಆರಾಧ್ಯ ಮೇಡಮ್ ಮಾಡಿ ನನ್ನ ಕೈಲಿ ಕೊಟ್ಟಿರೋದು. ನೀವು ಕೆಲಸ ಮಾಡಿ ಸುಸ್ತಾಗಿರ್ತೀರಾ ಅಂತ ಹೇಳಿ ಮತ್ತೆ ಕಾಫಿ ಕುಡಿದು ಕೆಲಸ ಮಾಡಲಿ ಅಂತ ಆರಾಧ್ಯ ಮೇಡಮ್ ಕಾಫಿ ಮಾಡಿ ನನ್ನ ಕೈಲಿ ಕೊಟ್ಟಿದ್ದು ಎಂದೇಳಿ ಅವಳು ಹೊರಟಳು. ಆರಾಧ್ಯ ಮಾಡಿದ್ದು ಎಂದು ಕೇಳಿ ಕೋಪಗೊಂಡರೂ ಅದರ ಪರಿಮಳಕ್ಕೆ ಮನಸೋತು ಕಾಫಿಯನ್ನು ಕುಡಿಯದೇ ಇರಲು ಆಗಲಿಲ್ಲ. ಮರುದಿನ ಆಫೀಸ್ಗೆ ಬಂದ ಆರ್ಯ ನಡೆದ ವಿಚಾರವೆಲ್ಲನೂ ಜೀವಾಗೆ ಹೇಳಿದ. ಆರಾಧ್ಯ ತನಗಾಗಿ ಕಾಯುತ್ತಿದ್ದು, ಬೆಳಿಗ್ಗೆ ಪೂಜೆ ಮಾಡುವುದು ಮತ್ತು ತನ್ನ ಕಾಳಜಿ ಮಾಡಿ ಕಾಫಿ ಕಳಿಸುತ್ತಿರುವುದು ಎಲ್ಲವನ್ನು ಹೇಳಿದಾಗ ಆರ್ಯ, ಆರಾಧ್ಯ ಮೈಥಿಲಿ ಹಾಗೆ ಅಲ್ಲ ಅನಿಸುತ್ತೆ. ನೀನ್ಯಾಕೆ ಅವ್ರ ಹತ್ರ ಒಮ್ಮೆ ಮಾತನಾಡಬಾರ್ದು? ಅವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅನಿಸುತ್ತೆ. ಅಜ್ಜಿ ಮಾಡಿರುವ ವಿಲ್ ವಿಚಾರ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ನೀನ್ಯಾಕೆ ಅವ್ರ ಹತ್ರ ಒಮ್ಮೆ ಮಾತಾಡಬಾರ್ದು? ಅವರನ್ನು ನಿನ್ನ ಲೈಫ್ಗೆ ಎಂಟ್ರಿ ಕೊಡಬಾರದು ಎಂದ ಜೀವನ ಮಾತಿಗೆ ಕೋಪಗೊಂಡು ಅಲ್ಲಿಂದ ಹೊರಟ. ಆರ್ಯ, ನೀನು ಕೋಪ ಮಾಡಿಕೊಂಡ್ರು ಅಷ್ಟೇ, ನಿನ್ನ ಲೈಫಲ್ಲಿ ಆರಾಧ್ಯ ಎಂಟ್ರಿ ಕೊಟ್ಟಾಗಿದೆ, ಅವರೇ ನಿನಗೆ ಸರಿಯಾದ ಜೋಡಿ ಎಂದು ನಕ್ಕು ಅಲ್ಲಿಂದ ಹೊರಟ. ರಾತ್ರಿ ತಡವಾಗಿದ್ದರಿಂದ ಜಗ್ಗು ಆರ್ಯ ಜೊತೆಯಲ್ಲಿ ಮನೆಗೆ ಬರುತ್ತಿದ್ದ. ಮತ್ತೆ ರೋಡಲ್ಲಿ ಕಾರು ಕೆಟ್ಟಿತು. ಡ್ರೈವರ್, ಏನಾಯಿತು? ಜಗ್ಗು ಕೇಳಿದ. ಸರ್, ಟೈರ್ ಪಂಚರ್ ಆಗಿದೆ ಅನಿಸುತ್ತೆ, ನಾನು ನೋಡ್ತೀನಿ ಅಂತ ಹೇಳಿ ಕೆಳಗಿಳಿದು ಹೋದ. ಸರ್, ಮುಂದೆಗಡೆ ಟೈರ್ ಪಂಚರ್ ಆಗಿದೆ, ಒಂದು 5 ನಿಮಿಷ ಕೊಡಿ, ನಾನು ಬದಲಾಯಿಸುತ್ತೇನೆ ಎಂದೇಳಿ ಅವನು ಟೈರ್ ಬದಲಾಯಿಸಲು ಹೊರಟ. ಜಗ್ಗು ಕೂಡ ಅವನಿಗೆ ಸಹಾಯ ಮಾಡುತ್ತಿದ್ದ. ಆರ್ಯ ಕಾರಿಂದ ಇಳಿದು ಸ್ವಲ್ಪ ದೂರದಲ್ಲೇ ನಿಂತು ಫೋನ್ ನೋಡುತ್ತಿದ್ದ. ಅಷ್ಟರಲ್ಲಿ ಯಾವುದೋ ಒಂದು ಗಾಡಿ ಬಂದು ಆರ್ಯಗೆ ಗುದ್ದಿ ಹೋಗಿತ್ತು. ಎಲ್ಲ ಕಣ್ಮುಚ್ಚಿ ಕಣ್ತೆರೆಯೋ ಮೊದಲೇ ನಡೆದು ಬಿಟ್ಟಿತ್ತು. ಜಗ್ಗು ಡ್ರೈವರ್ ಸಹಾಯದಿಂದ ಆರ್ಯನನ್ನು ಹಾಸ್ಪಿಟಲ್ಗೆ ಸೇರಿಸಿ ಜೀವಾಗೆ ಹಾಗೂ ಮನೆಯವರಿಗೆ ವಿಷಯ ತಿಳಿಸಿದ. ಮನೆಯವರೆಲ್ಲ ಹಾಸ್ಪಿಟಲ್ಗೆ ಹೊರಟರು. ಹಾಸ್ಪಿಟಲ್ ಹತ್ತಿರ ಬರುತ್ತಿದ್ದ ಹಾಗೆ ಜೀವ ಕೂಡ ಅಲ್ಲಿಗೆ ಬಂದ. ಜೀವ, ಏನಾಯಿತು ನನ್ನ ಆರ್ಯನಿಗೆ? ಈಗ ಆರ್ಯ ಹೇಗಿದ್ದಾನೆ? ಇದೆಲ್ಲ ಹೇಗಾಯಿತು ಎಂದು ಅಳುತ್ತಾ ಜೀವಾಗೆ ಕೇಳಿದಳು ತೇಜಸ್ವಿನಿ.
ತೇಜಸ್ವಿನಿಯನ್ನೇ ನೋಡುತ್ತಿದ್ದ ಆರಾಧ್ಯ ತಮ್ಮನ ಬಗ್ಗೆ ಎಷ್ಟು ಕಾಳಜಿ ಇದೆ ಅಕ್ಕನಿಗೆ ಎಂದು ಖುಷಿಪಟ್ಟಳು. ಒಳಗೆ ಬಂದ ಎಲ್ಲರೂ ಜಗ್ಗುವಿಕೆ ಕೇಳಿ ತಿಳಿದುಕೊಂಡರು. ಆರಾಧ್ಯ ಕಣ್ಣಲ್ಲಿ ಬೇಡ ಬೇಡ ಎಂದರೂ ನೀರು ಹರಿಯುತ್ತಲೇ ಇತ್ತು. ಇದನ್ನೆಲ್ಲ ಜೀವ ಗಮನಿಸುತ್ತಿದ್ದ. ಡಾಕ್ಟರ್ ಆಪರೇಷನ್ ಥಿಯೇಟರಿಂದ ಹೊರಗೆ ಬಂದು ಪೇಷಂಟ್ ತಲೆಗೆ ಏಟಾಗಿರುವುದರಿಂದ ತುಂಬ ಬ್ಲಡ್ ಲಾಸ್ ಆಗಿದೆ. ಅವರಿಗೆ ಎ ನೆಗೆಟಿವ್ ಬ್ಲಡ್ ಬೇಕು. ನಮ್ಮ ಹತ್ರ ಅದು ಸ್ಟಾಕ್ ಇಲ್ಲ. ನಾವು ಪ್ರಯತ್ನ ಪಡುತ್ತಿದ್ದೇವೆ. ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ತಿಳಿಸಿ ಎಂದು ಅಲ್ಲಿಂದ ಹೊರಟರು. ಡಾಕ್ಟರ್ ಹೋಗುತ್ತಿದ್ದನ್ನು ನೋಡಿದ ಹರ್ಷ, ತೇಜಸ್ವಿನಿ, ನಿನ್ನ ಬ್ಲಡ್ ಕೂಡ ಎ ನೆಗೆಟಿವ್ ಅಲ್ವಾ, ಹೋಗು ನೀನೇ ಬ್ಲಡ್ ಕೊಡು ಎಂದು ತಟ್ಟನೆ ನುಡಿದೇ ಬಿಟ್ಟರು. ಅವರು ಹೇಳಿದ್ದರಿಂದ ತೇಜಸ್ವಿನಿ ಅವರನ್ನು ಗುರಾಯಿಸುತ್ತಾ ನಿಂತಿದ್ದಳು. ಆರಾಧ್ಯ ಅವರ ಮಾತನ್ನು ಕೇಳಿಸಿಕೊಂಡು ತೇಜಸ್ವಿನಿಯವರ ಕೈಯನ್ನು ಹಿಡಿದುಕೊಂಡು ದರದರನೆ ಎಳೆದು ಡಾಕ್ಟರ್ ಬಳಿ ಬಂದಳು. ಡಾಕ್ಟರ್, ಡಾಕ್ಟರ್, ಇವರು ಆರ್ಯ ಅಕ್ಕ. ಇವರ ಬ್ಲಡ್ ಗ್ರೂಪ್ ಕೂಡ ಎ ನೆಗೆಟಿವ್. ಇವರು ಬ್ಲಡ್ ಕೊಡೋದಕ್ಕೆ ಒಪ್ಪಿದ್ದಾರೆ ಎಂದು ಡಾಕ್ಟರ್ ಬಳಿ ನಿಲ್ಲಿಸಿದ್ದಳು. ಆರಾಧ್ಯ, ಅದು ಆಗಲ್ಲ ಅಮ್ಮ ಎಂದು ತಡವರಿಸುತ್ತಾ ಹೇಳುತ್ತಿದ್ದ ತೇಜಸ್ವಿನಿ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಅಕ್ಕ, ನನಗೆ ಗೊತ್ತು ನಿಮಗೆ ನಿಮ್ಮ ತಮ್ಮ ಅಂದರೆ ಎಷ್ಟು ಇಷ್ಟ ಅಂತ. ನೀವು ಏನು ಮಾತನಾಡಬೇಡಿ. ನಿಮಗೆ ಆತಂಕ ಆಗಿದೆ ಅಂತ ನನಗೆ ಗೊತ್ತು ಎಂದು ಅವರ ಬಾಯಿ ಮುಚ್ಚಿಸಿದಳು. ಬೆಡ್ ಮೇಲೆ ಮಲಗಿದ್ದ ತೇಜಸ್ವಿನಿ, ನನ್ನ ಶತ್ರು ಮಗನಿಗೆ ನನ್ನ ರಕ್ತ ಕೊಡುವ ಪರಿಸ್ಥಿತಿ ಬಂತಲ್ಲ ಎಂದು ಹಲ್ಲು ಕಚ್ಚಿ ಸುಮ್ಮನಾದಳು. ಆಪರೇಷನ್ ಥಿಯೇಟರ್ನಿಂದ ಬಂದ ಡಾಕ್ಟರ್ನನ್ನು ಆರಾಧ್ಯ ಓಡಿ ಬಂದು, ಡಾಕ್ಟರ್, ಇವಾಗ ನನ್ನ ಗಂಡ ಹೇಗಿದ್ದಾರೆ? ಅವರು ಏನೂ ತೊಂದರೆ ಇಲ್ಲ ಅಲ್ವಾ? ನನ್ನ ಗಂಡ ಹುಷಾರಾಗ್ತಾರೆ ಅಲ್ವಾ ಎಂದು ಕೇಳಿದಳು. ಅಲ್ಲಿದ್ದೆಲ್ಲರಿಗೂ ಆಶ್ಚರ್ಯವಾಯಿತು. ನನ್ನ ಗಂಡ ಅನ್ನುತ್ತಿರುವ ಆರಾಧ್ಯನನ್ನು ಒಮ್ಮೆ ನೋಡಿ ಬೆಚ್ಚಾದರು. ಅಲ್ಲ ಅಕ್ಕ, ಅವನು ಇವಳನ್ನ ಒಂದು ಬಾರಿ ಕೂಡ ನೋಡಿ ಮಾತಾಡಿಸಿದ್ದಿಲ್ಲ. ಇನ್ನು ಪ್ರೀತಿ ಗೀತಿ ಅಂತೂ ಇಲ್ಲವೇ ಇಲ್ಲ. ಅಂಥವನನ್ನು ಇವಳು ನನ್ನ ಗಂಡ ಅಂತಿದ್ದಾಳಲ್ಲ ಎಂದು ಮಂಜುಳಾ ತೇಜಸ್ವಿನಿಗೆ ಹೇಳಿದಳು. ಹ್ಞೂ ಅಕ್ಕ, ಇನ್ನೇನಾದರೂ ಅವನು ಇವಳನ್ನು ಪ್ರೀತಿ ಮಾಡಿದರೆ, ಕಾಳಜಿ ತೋರಿಸಿದ್ರೆ ಇನ್ನೇಗಾಡ್ತಿದ್ಲು ಇವಳು ಎಂದು ಅಲ್ಲೇ ರಮ್ಯಾ ಕೂಡ ನುಡಿದಳು. ನಥಿಂಗ್ ಟು ವರಿ, ಈಸ್ ಔಟ್ ಆಫ್ ಡೇಂಜರ್. ಇನ್ನು ಪ್ರಜ್ಞೆ ಬಂದಿಲ್ಲ. ಇನ್ನು 3 ಗಂಟೆ ಒಳಗಡೆ ಪ್ರಜ್ಞೆ ಬರುತ್ತೆ. ನಂತರ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ. ಆವಾಗ ಬೇಕಾದರೆ ನೀವು ಅವರನ್ನು ನೋಡಬಹುದು. ತಲೆಗೆ ಏಟಾಗಿದೆ, ಕೈ ಕಾಲಿಗೂ ಇಂಜುರಿ ಆಗಿದೆ ಎಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟರು. ಅಕ್ಕ, ನೀವಿನ್ನ ಹೊರಡಿ, ನಾನು ಆರ್ಯ ಜೊತೆ ಇರುತ್ತೇನೆ ಎಂದು ಜೀವ ಹೇಳಿದ. ಇಲ್ಲ ಜೀವ, ನನ್ನ ತಮ್ಮನ್ನ ಒಬ್ಬನ ಬಿಟ್ಟು ಹೇಗೆ ಹೋಗಲಿ? ನಾನು ಇಲ್ಲೇ ಇರುತ್ತೇನೆ ಎಂದಳು ತೇಜಸ್ವಿನಿ. ಮನೆಯವರೆಲ್ಲ ಓಡಾಡಲು ನಿಂತರು. ಅಲ್ಲೇ ಇದ್ದ ಆರಾಧ್ಯ, ಅಕ್ಕ, ನೀವು ಬ್ಲಡ್ ಕೊಟ್ಟು ಸುಸ್ತಾಗಿದ್ದೀರಾ, ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬನ್ನಿ, ನಾನು ಅವರೊಟ್ಟಿಗೆ ಇರುತ್ತೇನೆ ಎಂದಳು ಆರಾಧ್ಯ. ಸರಿ ಎಂದು ಎಲ್ಲರೂ ಮನೆಗೆ ಹೊರಟರು. ಅತ್ತಿಗೆ, ನೀವು ಕೂಡ ಹೊರಡಿ, ನಾನು ಮತ್ತು ಜಗ್ಗು ಆರ್ಯನ ನೋಡ್ಕೊಳ್ತೀವಿ. ನೀವು ನಾಳೆ ಬನ್ನಿ ಎಂದ ಜೀವ. ಇಲ್ಲ ಜೀವ, ನಾನು ಕೂಡ ಅವರ ಜೊತೆನೇ ಇರ್ತೀನಿ ಎಂದು ಅಲ್ಲೇ ಕುಳಿತಿದ್ದಳು. ಆರ್ಯಗೆ ಅಜ್ಜಿ ಕೊಟ್ಟ ಬೆಸ್ಟ್ ಗಿಫ್ಟ್ ಅಂದರೆ ಇವರೇನೆ ಎಂದು ಅಲ್ಲೇ ಜಗ್ಗು ಪಕ್ಕ ಹೋಗಿ ಕುಳಿತುಕೊಂಡ. ಕತೆ ಮುಂದುವರಿಯುವುದು.